ಈ ಡಿಕ್ಷನರಿಲಿರೋ ಕೆಲವು ಪದಗಳನ್ನೆಲ್ಲ ಒಂದೊಂದೇ ನೋಡ್ತಾ ಇದ್ರೆ ಅದ್ರ ತೂಕ ನೋಡ್ತಾ ಇದ್ರೆ ಇದು ಎನರ್ಜಿ ಅನ್ಸುತ್ತೆ. ಲವ್ ಎನರ್ಜಿ, ಟೈಮ್ ಎನರ್ಜಿ, ಲೈಫ್ ಎನರ್ಜಿ ಅಂತ ಹೀಗೆ ನಮಗೆ ಇರೋದು ಸ್ವಲ್ಪ ಕಮ್ಮಿ ಟೈಮ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಹುಟ್ಟುಬಿಟ್ಟಿದ್ದೀವಿ, ಇನ್ನೂ ಸತ್ತಿಲ್ಲ, ಮಧ್ಯೆ ಸ್ವಲ್ಪ ದಿನ ಕಾಲ ಕಳೆದೋಯ್ತು, ಹೇಗೆ ಕಳೆದೋಯ್ತು ಗೊತ್ತಿಲ್ಲ, ಬಟ್ ಇದು ಸ್ವಲ್ಪ ಟೈಮ್ ಇದೆ. ದಟ್ ಟೈಮ್ ಬಹಳ ಮುಖ್ಯ. ಇದೇ ರಿಸೋರ್ಸ್ ಅತಿ ಮುಖ್ಯ. ಇದನ್ನು ಟೈಮ್ ಎನರ್ಜಿ ಅಂತ ಹೇಳ್ತಾರೆ. ಆ ಟೈಮ್ ಎನರ್ಜಿ ನೀವು ಯಾವುದ್ರಲ್ಲಿ ಹಾಕ್ತೀರಾ, ದಟ್ ಈಸ್ ಯುವರ್ ಕ್ವಾಲಿಟಿ. ಯಾವುದ್ರಲ್ಲಿ ಸುರಿತಿದ್ದೀರಾ ನೋಡ್ಕೊಳ್ಳಿ. ಇಷ್ಟು ದಿನ ಯಾವುದ್ರಲ್ಲಿ ಸುರಿದ್ರಿ ಅದನ್ನು ಬೇಗ ಕಂಡುಕೊಳ್ಬೇಕು. ನಾನು ಸ್ಟುಪಿಡ್ ಆಗಿ ಬೇಡದೇ ಇರೋದಕ್ಕೆ ಹಾಕಿದ್ದೀನಿ ಅಂತ. ಅವಾಗ ನಿಮಗೆ ಆ ಎನರ್ಜಿ ಬಗ್ಗೆ, ಟೈಮ್ ಬಗ್ಗೆ ಪರಿವೇ ಬರುತ್ತೆ. ಟೈಮ್ ಅವೇರ್ನೆಸ್ ಅಂದರೆ ಹೇಳ್ತೀವಿ ಕೆಲವೊಂದು ಚೂರು ಇವರಿಗೆ ಟೈಮ್ ಪರಿವೇ ಇಲ್ಲ ಅಂತ. ಯಾಕೆಂದರೆ ಮೈಮೇಲೆ ಪ್ರಜ್ಞೆನೇ ಇಲ್ಲ. ಮೈಮೇಲೆ ಪ್ರಜ್ಞೆನೇ ಇಲ್ಲದೆ ಕಾಲ ಹರಣ ಮಾಡಿದ್ರೆ, ಕಾಲ ಕಳೆದ್ರೆ ನೀವು ಎನರ್ಜಿ ಕಳ್ಕೊಂಡಂಗೆ ಅನ್ನೋದು ಐಡಿಯಾನೇ ಇಲ್ಲ. ಇದಕ್ಕಿನ್ನ ನಾಳೆ ಅನ್ನೋಂಗಿಲ್ಲ. ಯಾಕೆಂದರೆ ಯುವರ್ ಟೈಮ್ ಈಸ್ ಸೋ ಇಂಪಾರ್ಟೆಂಟ್. ಡಿಸೈಡ್ ರೈಟ್ ನಾವ್ ಅಂಡ್ ಜಸ್ಟ್ ಒಂದ್ಸತಿ ಕಣ್ಣು ಹಾಯಿಸಿ ಸ್ಟುಪಿಡಿಟಿನಲ್ಲಿ ಎಷ್ಟು ಎನರ್ಜಿನ ಬೇಡದ ಕಡೆ ಪೋರ್ ಮಾಡಿ, ಅಂದರೆ ಸುರಿದು ವೇಸ್ಟ್ ಮಾಡಿದ್ದೀರಾ ಅಂತ. ಇಮ್ಮಿಡಿಯೇಟ್ ಆಗಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಲೈಟ್, ಒಂದು ಜಾಗೃತಿ, ಒಂದು ಅಲಾರಮ್ ಥರ ನಿಮ್ಮಲ್ಲಿ ಒಂದು ವಾರ್ನಿಂಗ್ ಬರುತ್ತೆ. ನೋ 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 ನೋ, ನಾ ಇದಕ್ಕೆ ಹಾಕಲ್ಲ, ಇದಕ್ಕೆ ಹಾಕ್ತೀನಿ ಅಂತ. ನೋಡಿ, ಈ ಬದಲಾವಣೆಯಲ್ಲಿ ಎಷ್ಟು ಟಾಕ್ಸಿನ್ಸ್ ಹೋಗುತ್ತೆ ಬಾಡಿಯಿಂದ, ಮೈಂಡಿಂದ, ಎಷ್ಟೊಂದು ನೀವು ಸ್ಟೋರ್ ಮಾಡಿದ್ದೀರಲ್ಲ ಅವೆಲ್ಲ ಹೊರಟೋಗುತ್ತೆ. ಯಾವುದೋ ಒಂದು ಕಾರಣ ಇಟ್ಕೊಂಡು ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ರಿ, ವರಿ ಮಾಡೋದ್ರಲ್ಲೂ ಕೂಡ ಅದೆಲ್ಲ ಹೊರಟೋಗುತ್ತೆ. ನಿಮಗೆ ಅದು ಗೊತ್ತಾಗಬೇಕು, ನಾನೆಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ ಎನರ್ಜಿ ಅಂತ. ಅದೇ ದೊಡ್ಡ ಜ್ಞಾನ.